ಒಂದು ಯುದ್ಧ ವಿಮಾನ ಅದು ಪತನಗೊಂಡಿದೆ. ಇಡೀ ಜಗತ್ತಿನ ವ್ಯಾಪಾರವನ್ನೇ ನಿಲ್ಲಿಸಬಲ್ಲ ಒಂದು ಕಿರಿದಾದ ದಾರಿ. ಆಮೇಲೆ ಇತಿಹಾಸದಲ್ಲಿ ಎಲ್ಲರೂ ಮರೆತೋದ ಒಂದು ನ್ಯೂಕ್ಲಿಯರ್ ಪ್ಲಾನ್. ಇವು ಮೂರಕ್ಕೂ ಒಂದಕ್ಕೊಂದು ಏನು ಸಂಬಂಧ ಅಂತ ಯೋಚಿಸ್ತಾ ಇದ್ದೀರಾ? ಬನ್ನಿ, ಇದರ ಹಿಂದಿನ ಆಸಕ್ತಿಕರ ಕಥೆಯನ್ನ ಇವತ್ತು ನೋಡೋಣ. ಹೌದು, ಪತನಗೊಂಡ ಜೆಟ್ ಒಂದು ಗ್ಲೋಬಲ್ ಚೋಕ್ ಪಾಯಿಂಟ್ ಮತ್ತೆ ಜಗತ್ತನ್ನೇ ಬದಲಾಯಿಸೋಕೆ ಅಂತ ಮಾಡಿದ ಒಂದು ಹಳೇ ಪರಮಾಣು ಯೋಜನೆ. ಕೇಳೋಕೆ ಇವಕ್ಕೆಲ್ಲ ಏನು ಲಿಂಕ್ ಅಂತ ಅನ್ಸಬಹುದು. ಆದ್ರೆ ಇವೆಲ್ಲ ಸೇರಿ ಇವತ್ತಿನ ಗ್ಲೋಬಲ್ ಪಾಲಿಟಿಕ್ಸ್ನ ಒಂದು ದೊಡ್ಡ ಚಿತ್ರಣವನ್ನೇ ನಮಗೆ ಕೊಡುತ್ತೆ. ಈ ಕಥೆ ನಿಮ್ಮನ್ನ ಖಂಡಿತ ಆಶ್ಚರ್ಯಗೊಳಿಸುತ್ತೆ. ನೋಡ್ತಾ ಇರಿ. ಸರಿ, ಹಾಗಾದ್ರೆ ಈ ಕಥೆಯನ್ನ ಶುರು ಮಾಡೋಣ. ಇದು ಶುರು ಆಗೋದೇ ಒಂದು ತುಂಬನೇ ಡೇಂಜರಸ್, ಯಾರೋ ಊಹಿಸದಿದ್ದ ಘಟನೆಯಿಂದ. ಅಮೆರಿಕಾದ ಒಂದು ಅತ್ಯಾಧುನಿಕ ಯುದ್ಧ ವಿಮಾನ ಶತ್ರುದೇಶದ ನೆಲದಲ್ಲಿ ಬಿದ್ದೋಗಿದೆ. ನೋಡಿ, ಮಿಡಲ್ ಈಸ್ಟ್ನಲ್ಲಿ ಪರಿಸ್ಥಿತಿ ಯಾವಾಗ್ಲೂ ಸ್ವಲ್ಪ ಬಿಸಿಯಾಗೇ ಇರುತ್ತೆ. ಆದ್ರೆ ಈ ಒಂದು ಘಟನೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಗಿದೆ. ಯಾಕಂದ್ರೆ ಪತನಗೊಂಡಿದ್ದು ಅಮೆರಿಕಾದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನಗಳಲ್ಲಿ ಒಂದಾದ F-15E ಸ್ಟ್ರೈಕ್ ಈಗಲ್. ಅದು ಎಲ್ಲಿ? ಇರಾನ್ ನೆಲದಲ್ಲಿ. ಸರಿ, ಜೆಟ್ ಪತನ ಆಯ್ತು. ಅದೃಷ್ಟವಶಾತ್ ಪೈಲಟ್ ಸೇಫ್ ಆಗಿ ಎಜೆಕ್ಟ್ ಆಗಿದ್ದಾರೆ. ಆದ್ರೆ ಕಥೆಯಲ್ಲಿಗೆ ಮುಗಿಯಲ್ಲ. ಆ ಪೈಲಟ್ರನ್ನ ರಕ್ಷಣೆ ಮಾಡೋಕೆ ಹೋದ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಮೇಲೆ ಅಟ್ಯಾಕ್ ಆಗಿದೆ. ಅಷ್ಟೇ ಅಲ್ಲ, ಪರಿಸ್ಥಿತಿಯನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡೋಕೆ ಇರಾನ್ ಸರ್ಕಾರ ಆ ಪೈಲಟ್ನ ಹಿಡಿದುಕೊಟ್ಟವರಿಗೆ ದೊಡ್ಡ ಬಹುಮಾನವನ್ನೇ ಘೋಷಣೆ ಮಾಡ್ಬಿಟ್ಟಿದೆ. ಆದ್ರೆ ಒಂದ್ ನಿಮಿಷ, ಇರಾನ್ ಹುಡುಕ್ತಿರೋದು ಒಬ್ಬ ಸಾಮಾನ್ಯ ಪೈಲಟ್ರನ್ನ ಅಲ್ಲ. ಇವ್ರು ಸಿ-ರೇ ಅನ್ನೋ ಒಂದು ಸ್ಪೆಷಲ್ ಟ್ರೈನಿಂಗ್ ಪಡೆದೋರು. ಸಿ-ರೇ ಅಂದ್ರೆ ಸರ್ವೈವಲ್, ಇವೇಷನ್, ರೆಸಿಸ್ಟೆನ್ಸ್ ಮತ್ತು ಎಸ್ಕೇಪ್. ಅಂದ್ರೆ ಶತ್ರುಗಳ ಕೈಗೆ ಸಿಕ್ಕಾಕೊಂಡ್ರು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಬದುಕುಳಿದು ಅಲ್ಲಿಂದ ತಪ್ಪಿಸ್ಕೊಂಡು ಬರೋ ಕಲೆ ಇವ್ರಿಗೆ ಗೊತ್ತಿದೆ. ಸೊ ಇದು ಬರೀ ಒಂದು ರೆಸ್ಕ್ಯೂ ಆಪರೇಷನ್ ಅಲ್ಲ, ಇದಕ್ಕಿಂತ ತುಂಬನೇ ದೊಡ್ಡದು. ಸರಿ, ತನ್ನ ನೆಲದಲ್ಲಿ ಅಮೆರಿಕಾದ ಜೆಟ್ ಬಿದ್ದಿದ್ದಕ್ಕೆ ಇರಾನ್ ಸುಮ್ನೇ ಕೂರ್ಲಿಲ್ಲ. ಅವರು ಕೊಟ್ಟ ಪ್ರತಿಕ್ರಿಯೆ ಏನಿದೆ ನೋಡಿ, ಅದು ನಮ್ಮ ಕಥೆಯನ್ನ ಒಂದು ಅನಿರೀಕ್ಷಿತ ತಿರುವಿನ ಕಡೆಗೆ ಕರ್ಕೊಂಡೋಗುತ್ತೆ. ಅಲ್ಲ, ಯೋಚನೆ ಮಾಡಿ, ಒಂದು ಫೈಟರ್ ಜೆಟ್ ಪತನಗೊಂಡಿದ್ದಕ್ಕೆ ಸೇತುವೆಗಳನ್ನ ಯಾಕೆ ಟಾರ್ಗೆಟ್ ಮಾಡಬೇಕು? ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಆದ್ರೆ ಇದರ ಹಿಂದೆ ಮಿಲಿಟರಿ ರಿವೆಂಜ್ಗಿಂತ ಒಂದು ದೊಡ್ಡ ಎಕನಾಮಿಕ್ ಸ್ಟ್ರಾಟಜಿ ಇದೆ. ಇರಾನ್ ತನ್ನ ಹಿಟ್ಲಿಸ್ಟ್ನಲ್ಲಿಟ್ಟಿರೋದು ಒಟ್ಟು 8 ಅಂತಾರಾಷ್ಟ್ರೀಯ ಸೇತುವೆಗಳನ್ನ. ಇದರಲ್ಲಿ ಒಂದು ಉದಾಹರಣೆ ಅಂದ್ರೆ ಸೌದಿ ಅರೇಬಿಯಾ ಮತ್ತೆ ಬಹ್ರೇನ್ ದೇಶಗಳನ್ನ ಜೋಡಿಸೋ ಕಿಂಗ್ ಫಹದ್ ಕಾಸ್ವೆ. ಇದು ಬರೀ ಒಂದು ಬ್ರಿಡ್ಜ್ ಅಲ್ಲ, ಬದಲಿಗೆ ಆ ಪ್ರದೇಶದ ಒಂದು ಪ್ರಮುಖ ಆರ್ಥಿಕ ಜೀವನಾಡಿ. ಸೊ ಇರಾನ್ ಕೊಡ್ತಿರೋ ಮೆಸೇಜ್ ತುಂಬನೇ ಕ್ಲಿಯರ್. ಇದು ಮಿಲಿಟರಿ ಪ್ರತಿಕಾರ ಮಾತ್ರವಲ್ಲ, ಇದೊಂದು ಎಕನಾಮಿಕ್ ವಾರ್ನ ಡೈರೆಕ್ಟ್ ವಾರ್ನಿಂಗ್. ಹಾಗಾದ್ರೆ ಈ ಬೆದರಿಕೆಗಳಿಗೆಲ್ಲ ನಿಜವಾದ ಪವರ್ ಎಲ್ಲಿಂದ ಬರ್ತಿದೆ? ಇದ್ರ ಉತ್ತರ ಸಿಗೋದು ಇಡೀ ಜಗತ್ತಿನ ವ್ಯಾಪಾರದ ಅತ್ಯಂತ ಸೂಕ್ಷ್ಮವಾದ ಕ್ರಿಟಿಕಲ್ ಆದ ಒಂದು ಪಾಯಿಂಟ್ನಲ್ಲಿ. ಈ ಒಂದು ನಂಬರ್ ಕೇಳಿ, 40%. ಇಡೀ ಜಗತ್ತಿನಲ್ಲಿ ಸಮುದ್ರದ ಮೂಲಕ ಸಾಗಾಟ ಆಗೋ ಕಚ್ಚಾ ತೈಲದಲ್ಲಿ ಸುಮಾರು 40% ತೈಲ ಸ್ಟ್ರೈಟ್ ಆಫ್ ಹಾರ್ಮೂಸ್ ಅನ್ನೋ ಒಂದೇ ಒಂದು ಕಿರಿದಾದ ಜಾಗದ ಮೂಲಕನೇ ಪಾಸಾಗ್ಬೇಕು. ಯೋಚನೆ ಮಾಡಿ, 40%. ಈ ಸ್ಟ್ರೈಟ್ ಆಫ್ ಹಾರ್ಮೂಸ್ ಜಾಗತಿಕ ವ್ಯಾಪಾರಕ್ಕೆ ಎಷ್ಟು ಮುಖ್ಯವೋ ಅಷ್ಟೇ ವಲ್ನರಬಲ್ ಕೂಡ. ಅಂದ್ರೆ ಇದು ತುಂಬಾನೇ ದುರ್ಬಲ. ಯಾಕಂದ್ರೆ ಇದು ತುಂಬಾನೇ ಕಿರಿದಾದ ದಾರಿ. ಇರಾನ್ಗೆ ಮನ್ಸು ಬಂದ್ರೆ ಈ ದಾರಿಯೆಲ್ಲ ಬ್ಲಾಕ್ ಮಾಡೋದು ತುಂಬಾನೇ ಸುಲಭ. ಇರಾನ್ನ ಸೇತುವೆಗಳ ಮೇಲಿನೋ ಬೆದರಿಕೆಯ ಹಿಂದಿರೋ ನಿಜವಾದ ಶಕ್ತಿನೇ ಈ ದುರ್ಬಲತೆ. ಸಹಜವಾಗಿ ಇಂಥ ಒಂದು ದೊಡ್ಡ ರಿಸ್ಕ್ ಇದ್ದಾಗ ಅದಕ್ಕೆ ಒಂದು ಪರಿಹಾರನೂ ಬೇಕೇ ಬೇಕು. ಹಾಗಾಗಿ ಒಂದು ಹೊಸ ಸ್ಟ್ರಾಟಜಿಕ್ ಮೂವ್ ಬಂದಿದೆ. ಅದೇನಂದ್ರೆ ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅನ್ನೇ ಬೈಪಾಸ್ ಮಾಡೋ ಒಂದು ದೊಡ್ಡ ಪ್ರಾಜೆಕ್ಟ್. ಅದರ ಹೆಸರು ಐಮೆಕ್, ಅಂದ್ರೆ ಇಂಡಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಕನಾಮಿಕ್ ಕಾರಿಡಾರ್. ಇದೊಂದು ಬೃಹತ್ ಅಂತಾರಾಷ್ಟ್ರೀಯ ಯೋಜನೆ. ಇದರ ಮುಖ್ಯ ಉದ್ದೇಶ ವ್ಯಾಪಾರಕ್ಕೆ ಒಂದು ಹೊಸ, ಸೇಫ್ ಆದ ದಾರಿಯನ್ನ ಸೃಷ್ಟಿ ಮಾಡೋದು. ಸೊ ಇವೆರಡರ ನಡುವಿನ ವ್ಯತ್ಯಾಸ ತುಂಬಾನೇ ಸ್ಪಷ್ಟವಾಗಿದೆ ಅಲ್ವಾ? ಒಂದು ಕಡೆ ಹಳೇ ರಿಸ್ಕಿಯಾದ ಸ್ಟ್ರೇಟ್ ಆಫ್ ಹಾರ್ಮುಸ್ ದಾರಿ, ಇನ್ನೊಂದು ಕಡೆ ಹೊಸ ಸೇಫ್ ಆದ IMEC ಕಾರಿಡಾರ್. ಈ IMEC ಪ್ರಾಜೆಕ್ಟ್ ಹಾರ್ಮುಸ್ ಸಮಸ್ಯೆಗೆ ಒಂದು ನೇರವಾದ ಉತ್ತರ ಅಂತಾನೆ ಹೇಳ್ಬೋದು. ಸರಿ, ಇಲ್ಲಿಯವರೆಗೂ ನಾವು ವರ್ತಮಾನದ ಬಗ್ಗೆ ಮಾತಾಡ್ದ್ವಿ. ಈಗ ಈ ಕಥೆಯ ಅತ್ಯಂತ ವಿಚಿತ್ರವಾದ, ಅಷ್ಟೇ ಆಶ್ಚರ್ಯಕರವಾದ ಭಾಗಕ್ಕೆ ಹೋಗೋಣ. ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿರುವ ಒಂದು ಅಧ್ಯಾಯ ನಮ್ಮ ಇವತ್ತಿನ ಚರ್ಚೆಗೆ ಒಂದು ಕಂಪ್ಲೀಟ್ ಹೊಸ ಆಯಾಮವನ್ನೇ ಕೊಡುತ್ತೆ. ಕೇವಲ ಒಂದೇ ಕ್ಷಣದಲ್ಲಿ ಒಂದು ಹೊಸ ಕಾಲುವೆಯನ್ನೇ ತೋಡೋದು ಸಾಧ್ಯ ಇದ್ರೆ ಅಂತ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ನಂಬೋಕೆ ಆಗದಂಥ ಒಂದು ಹಳೆ ಯೋಜನೆಯಲ್ಲಿದೆ. ಈ ಯೋಜನೆಯ ಹೆಸರು ಪ್ರಾಜೆಕ್ಟ್ ಪ್ಲೋಶೇರ್. ಕೋಲ್ಡ್ ವಾರ್ ಸಮಯದಲ್ಲಿ ಅಮೆರಿಕಾದವರು ಮಾಡಿದ ಒಂದು ಡೇರಿಂಗ್ ಪ್ಲಾನ್ ಇದು. ಇದರ ಉದ್ದೇಶ ಏನ್ಗೊತ್ತಾ? ಶಾಂತಿಯುತ ಕೆಲ್ಸಗಳಿಗೆ ನ್ಯೂಕ್ಲಿಯರ್ ಬಾಂಬ್ ಬಳಸೋದು.
ಹೌದು, ನೀವು ಕೇಳಿದ್ದು ಸರಿ. ಕಾಲುವೆ, ಬಂದರುಗಳನ್ನ ಕಟ್ಟೋಕೆ ಪರಮಾಣು ಬಾಂಬ್ ಸ್ಫೋಟಿಸೋದು. ಈ ಪ್ರಾಜೆಕ್ಟು ಪ್ಲೋಶೇರ್ನ ಲಾಜಿಕ್ ಇದೆಯಲ್ಲ, ಅದು ಎಷ್ಟು ಸಿಂಪಲ್ ಅಂದ್ರೆ ಅಷ್ಟೇ ಶಾಕಿಂಗ್ ಕೂಡ. ಸ್ಟೆಪ್ 1 ವ್ಯಾಪಾರಕ್ಕೆ ಅಡ್ಡಿಯಿರೋ ಒಂದು ಜಾಗವನ್ನ ಗುರ್ತಿಸೋದು. ಸ್ಟೆಪ್ 2 ಅಲ್ಲಿ ಸಾಲಾಗಿ ಹೈಡ್ರೋಜನ್ ಬಾಂಬ್ಗಳನ್ನ ಇಡೋದು. ಸ್ಟೆಪ್ 3 ಎಲ್ಲವನ್ನೂ ಒಟ್ಟಿಗೆ ಸ್ಫೋಟಿಸಿ ಒಂದು ಹೊಸ ಜಲಮಾರ್ಗವನ್ನೇ ಸೃಷ್ಟಿ ಮಾಡೋದು. ಜಸ್ಟ್ ಆ ಐಡಿಯಾದ ಸ್ಕೇಲನ್ನೊಮ್ಮೆ ಊಹಿಸ್ಕೊಳ್ಳಿ. ನೋಡಿ, ಈ ಒಂದು ಮಾತು ಎಲ್ಲವನ್ನೂ ಒಟ್ಟಿಗೆ ತಂದು ನಿಲ್ಲಿಸುತ್ತೆ. ಅಂದ್ರೆ ವ್ಯೂಹಾತ್ಮಕವಾಗಿರೋ ಇಂಥ ಚೋಕ್ ಪಾಯಿಂಟ್ಗಳನ್ನ ಬೈಪಾಸ್ ಮಾಡಬೇಕು ಅನ್ನೋ ಆಸೆ ಇದೆಯಲ್ಲ, ಅದು ಹೊಸದೇನಲ್ಲ. ಬದಲಾಗಿರೋದು ಅದಕ್ಕೆ ಬಳಸೋ ಉಪಕರಣಗಳು ಮಾತ್ರ. ಇವತ್ತಿನ ಐಎಂಇಸಿ ಕಾರಿಡಾರ್ ಆಗಿರ್ಬೋದು ಅಥವಾ ಅಂದಿನ ಪ್ರಾಜೆಕ್ಟ್ ಪ್ಲೋಶೇರ್ ಆಗಿರ್ಬೋದು, ಎರಡರ ಹಿಂದಿನ ಉದ್ದೇಶ ಒಂದೇ: ಟ್ರೇಡ್ಗೆ ಇರೋ ಅಡ್ಡಿಗಳನ್ನ ದಾಟಿ ಮುಂದೆ ಹೋಗೋದು. ಹಾಗಾದ್ರೆ ಒಂದು ಪ್ರಶ್ನೆ ಉಳಿಯುತ್ತೆ. ನಮ್ಮ ಟೆಕ್ನಾಲಜಿ ಬದಲಾಗಿರ್ಬೋದು, ಆದ್ರೆ ನಮ್ಮ ಗುರಿಗಳು, ನಮ್ಮ ಮಹತ್ವಾಕಾಂಕ್ಷಿಗಳು ನಿಜವಾಗ್ಲೂ ಬದಲಾಗಿವೆಯಾ? ಇವತ್ತು ಡ್ರೋನ್ಗಳು ಮತ್ತು ಡೇಟಾದ ಈ ಯುಗದಲ್ಲಿ ನಾವು ಅಂದಿನ ಆ ರ್ಯಾಡಿಕಲ್ ಐಡಿಯಾಗಳಿಗೆ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಹತ್ತಿರದಲ್ಲಿದ್ದೇವಾ? ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?